ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ನಮ್ಮ ಕಿಚ್ಚ ಸುದೀಪ್ ರವರು ನಟಿಸಿರುವಂಥ ಮ್ಯಾಕ್ಸ್ ಸಿನಿಮಾದ ಒಂದು ತುಣುಕನ್ನು ರಿಲೀಸ್ ಮಾಡಿದ್ದಾರೆ. ಆ ತುಣುಕಿನ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿನಿಮಾವನ್ನು ಮಾಡುವುದು ದೊಡ್ಡದಲ್ಲ, ಆದರೆ ಆ ಸಿನಿಮಾವನ್ನು ಜನರಿಗೆ ತಲುಪಿಸುವ ವಿಷಯ ಅಂತೂ ತುಂಬ ದೊಡ್ಡದಾಗಿಯೇ ಇರುತ್ತದೆ. ಸಿನಿಮಾದ ಪ್ರಮೋಷನ್ಸ್ ಕೂಡ ಮಾಡುತ್ತಿಲ್ಲ, ಆದರೆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ಈಗಾಗಲೇ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ. ನಮ್ಮ ಉಪೇಂದ್ರರವರು UI ಸಿನಿಮಾವನ್ನು 1.5 ತಿಂಗಳ ಹಿಂದೆಯೇ ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದರು. ಆದರೆ UI ಸಿನಿಮಾದ ಪ್ರಮೋಷನ್ ಈಗ ಒಂದು ಲೆವೆಲ್ಗೆ ತಲುಪುತ್ತಿದೆ ಅಂತ ಹೇಳಬಹುದು. ಆದರೆ ಮ್ಯಾಕ್ಸ್ ಸಿನಿಮಾವು ರಿಲೀಸ್ ಡೇಟ್ ಅನೌನ್ಸ್ ಆಗಿದ್ದರೂ ಕೂಡ ಯಾವುದೇ ತರಹದ ಅಪ್ಡೇಟ್ ಕೂಡ ಬಿಡುತ್ತಿಲ್ಲ. ಸಿನಿಮಾ ಈಗಾಗಲೇ 2-3 ತಿಂಗಳು ಹಿಂದೆಯೇ ತೆರೆ ಕಾಣಬೇಕಾಗಿದ್ದ ಸಿನಿಮಾ ಡಿಸೆಂಬರ್ 25ಕ್ಕೆ ತೆರೆ ಕಾಣುತ್ತದೆ ಎಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಆದರೆ ಸಿನಿಮಾದ ಒಂದು ತುಣುಕನ್ನು ಮಾತ್ರ ಬಿಟ್ಟು ಅಚ್ಚರಿ ಮೂಡಿಸಿದ್ದಾರೆ ಅಂತ ಹೇಳಬಹುದು. ಸಾಹೇಬ್ರು ನಾಳೆ ತಾನೇ ಡ್ಯೂಟಿಗೆ ಜಾಯ್ನ್ ಆಗೋದು, ಇವತ್ತೇ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ ಅಂತ ಉಗ್ರ ಮಂಜು ಹೇಳಿದಾಗ ಎದುರಲ್ಲೇ ಇದ್ದಂಥ ಇನ್ನೊಬ್ಬ ಪೊಲೀಸ್ ಆಫೀಸರ್, ಒಂದೊಂದು ಸಸ್ಪೆನ್ಸಲ್ಲೂ ಒಂದೊಂದು ಕತೆ ಇದೆ, ಒಂದೊಂದು ಕಥೆಯಲ್ಲೂ ಒಂದೊಂದು ಸಂಹಾರ ಇದೆ, ಒಂದೊಂದು ಸಂಹಾರದಲ್ಲೂ ಒಬ್ಬೊಬ್ಬ ರಾಕ್ಷಸ ಎಗ್ರೋಗಿದ್ದಾನೆ ಅಂತ ಹೇಳ್ತಾನೆ. ನಂತರ ಸುದೀಪ್ ರವರಿಗೆ ಇನ್ನೊಬ್ಬ ಕಾಲ್ ಮಾಡಿ ಪ್ರಾಬ್ಲಮ್ ಬೇಡ ಅಂದಾಗ ಸುದೀಪ್ ಅದಕ್ಕೆ ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಟು ಕಳಿಸಿರೋದೇ ಪ್ರಾಬ್ಲಮ್, ಆದರೆ ನನ್ನ ಮಗನೇ ಒಬ್ಬೊಬ್ಬನ್ನು ಹುಡುಕಿ ಹೊಡಿತೀನಿ ಅಂತ ಹೇಳ್ತಾರೆ. ವಾವ್, ಎಂಥ ಡೈಲಾಗ್ ಗುರು! ಈ ಡೈಲಾಗಿಗೆ ಥಿಯೇಟರಲ್ಲಿ ರೂಪ್ಸ್ ಅಂತೂ ಕಿತ್ತಿ ಹೋಗೋ ಥರ ಕಿರ್ಚಾಡೋದಂತೂ ಗ್ಯಾರಂಟಿ ಅಂತ ಹೇಳಬಹುದು. ಸುದೀಪ್ ರವರ ಆ್ಯಕ್ಷನ್ಸ್ ತುಂಬ ವೈರಲ್ ಆಗಿಯೇ ಇದೆ. ತುಂಬ ಆ್ಯಕ್ಷನ್ ಸೀನ್ಗಳಂತೂ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಹೇಳಬಹುದು. ಮೊದಲ ಬಾರಿಗೆ ವಿಜಯ್ ಕಾರ್ತಿಕೇಯನ್ ನಿರ್ದೇಶನ ಮಾಡುತ್ತಿರುವಂಥ ತಮಿಳಿನ ನಿರ್ದೇಶಕರಾಗಿರುವುದರಿಂದ ಈ ಸಿನಿಮಾದ ಕಥೆಯು ಅರ್ಜುನ್ ಮಹಾಶಯ್ ಎಂಬುವ ಪೊಲೀಸ್ ಅಧಿಕಾರಿಯು ಒಂದು ದಿನದ ನೈಟ್ ಅಂದರೆ ರಾತ್ರಿಯ ಹೊತ್ತಿನಲ್ಲಿ ನಡೆಯುವಂತಹ ಕಥೆಯಾಗಿದೆ. ಸಿನಿಮಾಗೆ ಅತ್ಯದ್ಭುತವಾದಂಥ ಕೋರಿಯೋಗ್ರಫಿ ಕೂಡ ಮಾಡಿದ್ದಾರೆ. ಹಾಗೆ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂಥ ನಮ್ಮ ಅಜನೀಶ್ ಲೋಕನಾಥ್ ರವರು ತುಂಬ ಒಳ್ಳೆಯ BGM ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆ ಸಿನಿಮಾದ ಪ್ರಮೋಷನ್ ಅತಿ ವೇಗವಾಗಿ ಬೇಕಾಗಿದೆ, ಆದರೆ ಸಿನಿಮಾದ ಪ್ರಮೋಷನ್ ಕಾಣುತ್ತಿಲ್ಲ. ಹಾಗೆ ಜನರಿಗೆ ಹೇಗೆ ತಲುಪಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹಾಗೆ ಸಿನಿಮಾದ ಒಂದು ಸ್ನೇಕ್ ಪೀಕ್ ವಿಡಿಯೋದಲ್ಲಿ ಬಿಟ್ಟಿರುವಂತಹ ವಿಡಿಯೋದಲ್ಲಿ ತುಂಬ ಆ್ಯಕ್ಷನ್ ಸೀನ್ಗಳು ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿವೆ. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ಆ್ಯಕ್ಷನ್ ಸೀನ್ಗಳು ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿವೆ ಅಂತ ಹೇಳಬಹುದು. ಆದರೆ ಚಿತ್ರತಂಡ ಸಿನಿಮಾವನ್ನು ಯಾವ ರೀತಿ ಪ್ರಮೋಷನ್ ಮಾಡಿ ಜನರನ್ನು ತಲುಪಿಸಬೇಕು ಎಂದು ಕಾದು ನೋಡಬೇಕು. ಏಕೆಂದರೆ ಈ ಸಿನಿಮಾ ಬರೀ ಕರ್ನಾಟಕವಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ, ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ತೆರೆ ಕಾಣುತ್ತಿರುವಂಥ ಕನ್ನಡದ ಸಿನಿಮಾವಾಗಿದೆ ಅಂತ ಹೇಳಬಹುದು. ಇನ್ನು ಮುಂದೆ ಹೆಚ್ಚು ಅಪ್ಡೇಟ್ಗಳನ್ನು ಕೊಡುವುದರ ಮೂಲಕ ಹಾಗೆ ಸಿನಿಮಾದ ಪ್ರಮೋಷನ್ ಆದಷ್ಟು ಬೇಗ ಶುರು ಮಾಡಿ ಅಂತ ಹೇಳೋಣ. ನಿಮ್ಮ ಪ್ರಕಾರ ಈ ಸಿನಿಮಾ ಹೇಗಿರಬಹುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಸ್ನೇಕ್ ಪೀಕ್ ವಿಡಿಯೋ ಇಷ್ಟವಾಯಿತಾ? ಕಮೆಂಟ್ ಮಾಡಿ. ಹಾಗೆ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗೆ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.